ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ 10 ಕ್ವಶನ್ನ ಹಿಂದಿನ ಭಾಗದಲ್ಲಿ ನೋಡಿದ್ದೀವಿ. ಈಗ 11ನೇ ಕ್ವಶನ್. ಈ ಕೆಳಗಿನಗಳಲ್ಲಿ ಮಾರ್ಪಡಿಸಿದ ಕಾಂಡ ಯಾವುದು? ಮಾರ್ಪಡಿಸಿದ ಕಾಂಡ ಯಾವುದು? ಆಪ್ಷನ್ ಎ ಈರುಳ್ಳಿ, ಆಪ್ಷನ್ ಬಿ ಬೆಳ್ಳುಳ್ಳಿ, ಆಪ್ಷನ್ ಆಪ್ಷನ್ 3 ಆಲೂಗಡ್ಡೆ, ಆಪ್ಷನ್ 4 ಟೊಮೆಟೊ. ಸೊ ಮಾರ್ಪಡಿಸಿದ ಕಾಂಡ ಯಾವುದಂದರೆ ಆಲೂಗಡ್ಡೆ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನಗಳಲ್ಲಿ ಪರಾವಲಂಬಿ ಸಸ್ಯ ಯಾವುದು? ಆಪ್ಷನ್ 1 ಇಬ್ಬನಿ ಗಿಡ, ಆಪ್ಷನ್ 2 ಆಲದ ಮರ, ಆಪ್ಷನ್ 3 ತುಳಸಿ, ಆಪ್ಷನ್ 4 ಮೆಂತೆ. ಸೊ ಪರಾವಲಂಬಿ ಸಸ್ಯ ಯಾವುದು ಅಂದರೆ ಇಬ್ಬನಿ ಗಿಡ. ನೆಕ್ಸ್ಟ್, 2020ರಲ್ಲಿ ಹಕ್ಕಿ ಹಬ್ಬ ಎಂದು ಪ್ರಸಿದ್ಧವಾಗಿರುವ ಕರ್ನಾಟಕದ ಹಕ್ಕಿ ಹಬ್ಬವನ್ನು ನಲ್ಲಿ ನಡೆಸಲಾಯಿತು. ಇದಕ್ಕೆ ಆನ್ಸರು ಆಪ್ಷನ್ 1 ಮೈಸೂರು, ಆಪ್ಷನ್ 2 ಹಂಪಿ, ಆಪ್ಷನ್ 3 ನಂದಿ ಬೆಟ್ಟ, ಆಪ್ಷನ್ 4 ಬಂಡೀಪುರ. ಕರೆಕ್ಟ್ ಆನ್ಸರ್ ಇಸ್ ನಂದಿ ಬೆಟ್ಟ. 2022ರಲ್ಲಿ ನಂದಿ ಬೆಟ್ಟದಲ್ಲಿ ನಡೆಸಲಾಯಿತು. ಸೊ ನೆಕ್ಸ್ಟ್, ಇವುಗಳನ್ನು ಪಟ್ಟಿ 1 ಪಟ್ಟಿ 2 ಸರಿಹೊಂದಿಸಿ ಹಾಗೂ ಈ ಕೆಳಗೆ ನೀಡಲಾದ ಸಂಕೇತವನ್ನು ಉಪಯೋಗಿಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸೊ ಮರ್ಕ್ಯುರಿ ಕಲುಷಿತಕ್ಕೆ ಯಾವ ಕಾಯಿಲೆ ಬರುತ್ತದೆ ಅಂದರೆ ಮಿನಾಮಟ್ ಕಾಯಿಲೆ ಬರುತ್ತದೆ. ಆರ್ಸೆನಿಕ್ನ ಕಲುಷಿತಕ್ಕೆ ಯಾವ ಕಾಯಿಲೆ ಬರುತ್ತದೆ ಅಂದರೆ ಕ್ಯಾನ್ಸರ್ ಮತ್ತು ಚರ್ಮದ ಗಾಯ ಅಥವಾ ರೋಗ. ನೆಕ್ಸ್ಟ್ ಸೀಸದ ಕಲುಷಿತಕ್ಕೆ ಯಾವ ಕಾಯಿಲೆ ಬರ್ತದೆ? ಪಾರ್ಕಿನ್ಸನ್ಸ್ ಕಾಯಿಲೆ. ಕ್ಯಾಡ್ಮಿಯಂನ ಕಲುಷಿತಕ್ಕೆ ಇಟಾಯ್ ಕಾಯಿಲೆ ಬರುತ್ತದೆ. ನೆಕ್ಸ್ಟು 15ನೇ ಕ್ವಶನು. ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಯು ನಿಂದ ತ್ಯಾಜ್ಯ ನೀರು ಸಂಸ್ಕರಣೆಗೊಳಿಸುವುದರೊಂದಿಗೆ ಬರಪೀಡಿತ ಕೋಲಾರ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವ ಗುರಿಯನ್ನು ಹೊಂದಿದೆ. ಇದಕ್ಕೆ ಆನ್ಸರ್ ಯಾವುದು ಅಂದರೆ ಕೋರಮಂಗಲ ಮತ್ತು ಚಲ್ಲಘಟ್ಟ ವ್ಯಾಲಿ. ಇದನ್ನು KC ವ್ಯಾಲಿ ಅಂತಲೂ ಕರೆಯುತ್ತಾರೆ. KC ವ್ಯಾಲಿ ಶಾರ್ಟ್ ಫಾರ್ಮ್ದಾಗ KC ವ್ಯಾಲಿ ಅಂತ ಕರೀತಾರೆ. ನೆಕ್ಸ್ಟ್, ಭಾರತದಲ್ಲಿ ತೇವಾಂಶವುಳ್ಳ ಆಲ್ಪೈನ್ ಸ್ಕ್ರಬ್ ಅರಣ್ಯವು ಎಲ್ಲಿ ಬರುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಅರುಣಾಚಲ ಪ್ರದೇಶ್ ಮತ್ತು ಸಿಕ್ಕಿಂ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಕಂಡುಬರುತ್ತದೆ. ಸೊ ಇಲ್ಲಿ ಯಾವುದೋ ಆಪ್ಷನ್ ಕೊಟ್ಟಿಲ್ಲ. ಇದು ಮೋಸ್ಟ್ಲಿ ಗ್ರೇಸ್ ಇರ್ಬೋದು, ಗೊತ್ತಿಲ್ಲ ನನಗೆ. ಇದು ಆನ್ಸರ್ ಮಾತ್ರ ಅರುಣಾಚಲ ಪ್ರದೇಶ್ ಮತ್ತು ಸಿಕ್ಕಿಂ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್, ಪರಿಸರ ವಿಜ್ಞಾನದ ಹೆಜ್ಜೆ ಗುರುತುಗಳನ್ನು ದಲ್ಲಿ ಅಳೆಯಲಾಗುತ್ತದೆ. ಇದಕ್ಕೆ ಆನ್ಸರ್ ಬಂದು ಭೂಮಿಯ ಪರಿಸರ ವ್ಯವಸ್ಥೆಯ ಮೇಲೆ ಮಾನವನ ಬೇಡಿಕೆಯಿಂದ. ನೆಕ್ಸ್ಟ್, ರಾಮ್ಸಾರ್ ಸಮಾಜದ ಹೆಸರು
ಸಮಾವೇಶದ ಉದ್ದೇಶ. ಇದರೊಳಗೆ ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳ್ಯಾರು. ಇಲ್ಲಿ ನೋಡಿ, ರಾಮ್ಸರ್ ಅನ್ನೋದು ವಲಸೆ ಪಕ್ಷಿಗಳ ಸಂರಕ್ಷಣೆ ಅಲ್ಲ. ಇದು ಯಾವುದಕ್ಕಂದರೆ ತೇವ ಭೂಮಿಗಳ ರಕ್ಷಣೆಗೆ ರಾಮ್ಸರ್ ತಾಣ. ಸೊ ಸ್ಟಾಕ್ಹೋಮ್ ಏನಿದೆ ಇದು ಕರೆಕ್ಟ್ ಇದೆ. ಇದು ನಿರಂತರ ಜೈವಿಕ ಮಾಲಿನ್ಯಕಾರಕಗಳಿಂದ ಮಾನವ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆ. ಇದು ವಿಯೆನ್ನಾನು ಓಜೋನ್ ಪದರ ರಕ್ಷಣೆ. ಇದು ಸಮಾವೇಶದ ಉದ್ದೇಶ. ಸೊ ಇದು ಬಾಣ್ ಏನಿದೆ ಇದು ವಲಸೆ ಪಕ್ಷಿಗಳ ಸಂರಕ್ಷಣೆ. ಸೊ ಬಿ ಮತ್ತು ಸಿ ಮಾತ್ರ ಕರೆಕ್ಟು, ಇವೆರಡು ಉಲ್ಟಾಗಿವೆ. ಸೊ ನಮಗೆ ಇಲ್ಲಿ ಆಪ್ಷನ್ನಲ್ಲಿ ಬಿ ಮತ್ತು ಸಿ ಮಾತ್ರ ಕರೆಕ್ಟ್. ನೆಕ್ಸ್ಟ್ 19ನೇ ಕ್ವಶನು. ಭಾರತದಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಸಾರ ದೊಡ್ಡ ನಗರಗಳಲ್ಲಿ ಘನತ್ಯಾಜ್ಯವು ಪ್ರತಿದಿನ ತಲಾವಾರು ಎಷ್ಟರಷ್ಟು ಉತ್ಪತ್ತಿ ಆಗುತ್ತದೆ? ಇದಕ್ಕೆ ಆನ್ಸರು 0.5 kg, ಅಂದರೆ ಅರ್ಧ kg ಮಾತ್ರ. ಒಬ್ಬರಿಗೆ ಅರ್ಧ kg ಘನತ್ಯಾಜ್ಯ ಉತ್ಪತ್ತಿ ಆಗುತ್ತದೆ. ಸೊ ನೆಕ್ಸ್ಟ್ ಕ್ವಶನ್. ಕೆಳಗಿನ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಹೇಳಿಕೆ 1 ಮತ್ತು ಕಾರಣ 6. ಹೇಳಿಕೆ ಎ, ಪಶ್ಚಿಮ ಘಟ್ಟ ಪ್ರದೇಶವು ಅತಿ ಹೆಚ್ಚು ಸ್ಥಾನಿಕ ಪ್ರಭೇದ ಸೀಮೆಂತಿಕೆಯನ್ನು ಹೊಂದಿದೆ. ಇದಕ್ಕೆ ರೀಸನ್ ಏನಿರ್ಬೋದು? ಸ್ಥಾನಿಕ ಪ್ರಭೇದಗಳ ವಿತರಣೆಯು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಾತ್ರ ಸೀಮಿತಗೊಂಡಿದೆ. ಇದಕ್ಕೆ ಇದು 2 ಆನ್ಸರ್ ಸರಿ. ಇದಕ್ಕೆ ಇದು ಸರಿಯಾದ ನೀಡಿದ ವಿವರಣೆ ಸರಿಯಾಗಿ ಆಗಿದೆ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವ ದೇಶವು 2021ರ ವಿಶ್ವ ಪರಿಸರ ದಿನವನ್ನು ಆಯೋಜಿಸಿತು? 21ರಲ್ಲಿ ಪಾಕಿಸ್ತಾನ ಆಯೋಜಿಸಿತು. ಅದೇ ರೀತಿ 22ರಲ್ಲಿ ಸ್ವೀಡನ್ ಆಯೋಜಿಸಿತು. 23ರಲ್ಲಿ ಯಾವುದನ್ನೋದು ನನಗೆ ಅಷ್ಟು ನೆನಪಿಲ್ಲ, ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಸೊ 24ರಲ್ಲಿ ಸೌದಿ ಅರೇಬಿಯಾ. ಇದು 23ನ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ನೋಡಿ. ಸೊ 2024ರ ಥೀಮ್ ಏನಾಗಿದೆ ಅಂದರೆ ಭೂ ಮರುಸ್ಥಾಪನೆ, ಮರುಭೂಮೀಕರಣ ಮತ್ತು ಬರ ಸ್ಥಿತಿಸ್ಥಾಪಕತ್ವ. ನೆಕ್ಸ್ಟ್ ಕ್ವಶನ್. ವಿಶ್ವ ಜೌಗು ಪ್ರದೇಶ ದಿನವನ್ನು ಎಂದು ಆಚರಿಸಲಾಗುತ್ತದೆ? ವಿಶ್ವ ಜೌಗು ಪ್ರದೇಶವನ್ನು 2 ಫೆಬ್ರವರಿಯಲ್ಲಿ ಆಚರಿಸಲಾಗುತ್ತದೆ. 2023ರಲ್ಲಿ ಇದರದ ಥೀಮ್ ಏನಾಗಿತ್ತು ಅಂದರೆ ವೆಟ್ಲ್ಯಾಂಡ್ ರಿಸ್ಟೋರೇಷನ್. ಸೊ ಇದು 1971ರಿಂದ ಆಚರಿಸ್ಕೋತಾ ಬರತ್ತಾರು. ಇದನ್ನ ಮೊದಲಿಗೆ ರಾಮ್ಸಾರ್ನಲ್ಲಿ ಆಚರಿಸಿದರು. ಸೊ ಇದನ್ನ ಕಂಡಕ್ಟ್ ಮಾಡೋದು ಸಂಸ್ಥೆ ಯಾವುದಂದ್ರೆ UNEP, ಯುನೈಟೆಡ್ ನೇಷನ್ ಆಫ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಸೊ ಇಂಡಿಯಾದಾಗ 80 ರಾಮ್ಸಾರ್ ತಾಣ ಇವೆ. ಕರ್ನಾಟಕದಾಗ ಇತ್ತೀಚೆಗೆ 3 ರಾಮ್ಸಾರ್ ತಾಣಕ್ಕೆ ಸೇರ್ಕೊಂಡಿವೆ. ಅವುಗಳು ಯಾವಂದರೆ ಅಘನಾಶಿನಿ ಮುಖಜಭೂಮಿ,
ಮಾಗಡಿ ಕೆರೆ ಮತ್ತು ಅಂಕಸಮುದ್ರ ಬರ್ಡ್ ಸ್ಯಾಂಚುರಿ. ಸೊ ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದ ವರ್ಷ 1974 ಸೆಪ್ಟೆಂಬರ್ 21ರಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆ. ಜಾಗತಿಕ ತಾಪಮಾನ ಸಮಾವೇಶಕ್ಕೆ ಸಂಬಂಧಿಸಿದಂತೆ UNFCCCಯ ಪೂರ್ಣ ವಿಸ್ತೃತ ರೂಪ. ಯುನೈಟೆಡ್ ನೇಷನ್ ಆಫ್ ಫ್ರೇಮ್ವರ್ಕ್ ಕನೆಕ್ಷನ್ಸ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಇದು ಸರಿಯಾದ ಆನ್ಸರ್. ಸೊ ಇಲ್ಲಿದೆ ನೋಡಿ, ಇಂಗ್ಲೀಷ್ನಾಗ ಬಂದರೆ ಗೊತ್ತಾಗುತ್ತೆ ಈಜಿಯಾಗಿ. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಸೊ ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳನ್ನು ಪರಿಗಣಿಸಿ ಆಸ್ಮಾನ್ ಯೋಜನೆ, ಮೌಸಮ್ ಯೋಜನೆ, ಮೇಘರಾಜ ಯೋಜನೆ. ಮೇಲಿನವುಗಳಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಮೂಲಕ ಯಾವುದು ಈ ಆಡಳಿತವನ್ನು ಒಳಗೊಂಡಿದೆ? ಯಾವುದು ಅಂದರೆ ಓನ್ಲಿ ಸಿ, ಮೇಘರಾಜ ಯೋಜನೆ ಒಂದ ಕ್ಲೌಡ್ ಕಂಪ್ಯೂಟಿಂಗ್ ಮುಖಾಂತರ ಈ ಆಡಳಿತ ಒಳಗೊಂಡಿದೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಿಟನ್ಬರ್ಗ್ ಸಂಭಾಷಣೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂದರೆ ಕ್ಲೈಮೇಟ್ ಆ್ಯಕ್ಷನ್ ಅಂದರೆ ವಾಯುಗುಣ ಕ್ರಿಯೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನ್, ಬೀಜ್ ಬಚಾವೋ ಆಂದೋಲನದ ಗುರಿ ಏನು? ಬೆಳೆ ರಕ್ಷಣೆ. ಬೀಜ್ ಬಚಾವೋ ಆಂದೋಲನದ ಗುರಿ ಬೆಳೆ ರಕ್ಷಣೆ. ನೆಕ್ಸ್ಟ್, ಇವ ಜಾನುವಾರು ತಳಿ, ಇವ ತಾಯ್ನಾಡು. ಸೊ ಇವ ಒಂದನೇದ ಹೋಲ್ಸ್ಟೈನ್ ಫ್ರೈಶಿಯನ್, ಇದು ನೆದರ್ಲ್ಯಾಂಡ್ದಾಗಿಂದ ಜಾನುವಾರು ಆಕಳ ತಳಿ. ಇದು ಜರ್ಸಿ, ಇದು ಚಾನಲ್ ಐಲ್ಯಾಂಡ್ದಂದ. ಐರ್ಶೈರ್, ಇದು ಸ್ಕಾಟ್ಲ್ಯಾಂಡ್ದಂದ. ಬ್ರೌನ್ಸ್ವಿಚ್, ಇದು ಸ್ವಿಟ್ಜರ್ಲ್ಯಾಂಡ್. ಸೊ ಇಲ್ಲಿ ನೋಡಿ, ಇದು ಇನ್ನೊಮ್ಮೆ ಹೇಳ್ತೀನಿ, ಇದು ನೆದರ್ಲ್ಯಾಂಡ್. ಒಂದನೇದು ನೆದರ್ಲ್ಯಾಂಡ್. ನಂಬರ್ 4 ಇದು ಜರ್ಸಿ ಇದ್ದಿದ್ದು. ನಂಬರ್ 3 ಐರ್ಶೈರ್ ಇದ್ದಿದ್ದು ಸ್ಕಾಟ್ಲ್ಯಾಂಡ್. ಬ್ರೌನ್ಸ್ವಿಚ್ ಇದ್ದಿದ್ದು ಸ್ವಿಟ್ಜರ್ಲ್ಯಾಂಡ್. ನೆಕ್ಸ್ಟ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಯಾವ ಸಂಘಟನೆಯೊಂದಿಗೆ ವೈಭವ ಶೃಂಗಸಭೆಯನ್ನು ಆಯೋಜಿಸುವುದು? ಇದಕ್ಕೆ ಆನ್ಸರು DRDO. DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಇದರ ಚೇರ್ಮನ್ ಸಮೀರ್ ಕಾಮತ್. ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದರೆ 1958ರಲ್ಲಿ. ನೆಕ್ಸ್ಟ್ ಒನ್, ಭಾರತದಲ್ಲಿ ರ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮ ಆಯೋಜಿಸಿರುವುದು ಈ ಸಮಸ್ಯೆಯನ್ನು ಎತ್ತಿ ಹಿಡಿಯಲು.
ಸ್ಥಳಾಂತರಗೊಂಡ ಜನರ ಪುನರ್ವಸತಿ ಸಂಬಂಧ ರ್ಯಾಲಿ ಫಾರ್ ವ್ಯಾಲಿ ಅಂತ ಕಾರ್ಯಕ್ರಮ ಆಯೋಜಿಸಿದರು. ನೆಕ್ಸ್ಟ್ ಒನ್, ಉಷ್ಣ ಯುವ ವಾಯುಗುಣ ಪ್ರದೇಶ, ಯುವ ವಾಯುಗುಣ ಸಂಕೇತ. ಉಷ್ಣವಲಯದ ಮಳೆಗಾಡು EWL AF. ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಸ್ಟೆಪಿ ಅಂದರು. ಇದು ಕರೆಕ್ಟ್. ಸಮಶೀತೋಷ್ಣ ಬೋರೆಲ್ ಶೀತ ಮರುಭೂಮಿ. ಇದು ಕರೆಕ್ಟ್. ಇದು ಶುಷ್ಕ ಚಳಿಗಾಲದೊಂದಿಗೆ ಆರ್ದ್ರ ಉಪೋಷ್ಣವಲಯ. ಇದು CWA. ನೆಕ್ಸ್ಟ್ ಒನ್, ಅರಣ್ಯವನ್ನು ಕಡಿದು ಮತ್ತು ಬೆಂಕಿಯಿಂದ ಸುಟ್ಟು ಆ ಪ್ರದೇಶದಲ್ಲಿ ವ್ಯವಸಾಯ ಮಾಡುವುದಕ್ಕೆ ಸ್ಥಳಾಂತರ ಬೇಸಾಯ ಎನ್ನುತ್ತಾರೆ. ಸೊ ಇವತ್ತಿಗೆ ಇಷ್ಟು ಸಾಕು. ಮುಂದಿನ ನೆಕ್ಸ್ಟ್ ಕ್ಲಾಸ್.